ವೀಕ್ಷಕರೇ, ತಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಸುಮಧುರ ನಾಮದಲ್ಲಿ ಶುಭ ವಂದನೆಗಳು. ಈ ದಿನದ ಧ್ಯಾನಕ್ಕಾಗಿರುವಂತ ಪ್ರಸ್ತಾಪ, ಯೂದನು ಯೇಸುವಿಗೆ ಮರಣದಂಡನೆ ಆಯಿತೆಂದು ಮಹಾಯಾಜಕನ ಬಳಿಗೆ ಹೋಗಿ ಹಣವನ್ನ ಬಿಸಾಡಿದ್ದು ಹಾಗೂ ಆತ್ಮಹತ್ಯೆ ಮಾಡಿಕೊಂಡದ್ದು. ಮತ್ತಾಯನು ಬರೆದ ಸುವಾರ್ತೆ 27ನೇ ಅಧ್ಯಾಯ 3ನೇ ವಚನದಿಂದ 10ನೇ ವಚನದವರೆಗೆ ನಾವು ಈ ವಿಚಾರವನ್ನ ಗಮನಿಸಬಹುದು. ಇಸ್ಕರಿಯೋತ ಯೂದ ಯೇಸುವಿನ ಶಿಷ್ಯನಾಗಿದ್ದವ, ಯೇಸುವನ್ನ ಹಿಡುಕೊಟ್ಟು ಕುಖ್ಯಾತಿಯಾದವ. ಯೂದ ಎಂದರೆ ಸ್ತೋತ್ರ, ದೇವರಿಗೆ ಸ್ತೋತ್ರ ಎಂಬ ಅರ್ಥವನ್ನು ನೀಡುತ್ತದೆ. ಆದರೆ ಯೂದನ ಗುರುದ್ರೋಹದ ತರುವಾಯ ಯಾವ ಪೋಷಕರು ಸಹ ತಮ್ಮ ಮಕ್ಕಳಿಗೆ ಯೂದ ಎಂಬ ಹೆಸರಿಡಲು ಮುಂದೆ ಬರುತ್ತಿಲ್ಲ. ಯೂದಾಯ ಪ್ರಾಂತ್ಯದಿಂದ ಬಂದ ವ್ಯಕ್ತಿ, ಆದರೆ ಇನ್ನುಳಿದ ಶಿಷ್ಯರೆಲ್ಲರೂ ಗಲಿಲಾಯ ಪ್ರಾಂತ್ಯದಿಂದ ಬಂದವರು. ಯೂದನ ಅವಸಾನಕ್ಕೆ ಕಾರಣಗಳೇನು ಎಂಬುದಾಗಿ ಇಂದು ನಾವು ಗಮನಿಸೋಣ. ಮೊದಲನೇದಾಗಿ, ಸರಿಯಾಗಿ ಅರಿಯಲಿಲ್ಲ. 3.5 ವರ್ಷಗಳ ಕಾಲ ಯೇಸು ಕ್ರಿಸ್ತನ ಜೊತೆ ಇದ್ದರು, ಆತನ ಬೋಧನೆಗಳನ್ನ ಕೇಳಿದರು, ಸೂಚಕ ಕಾರ್ಯಗಳನ್ನ ಕಂಡಿದ್ದರೂ ಸಹ ಯೂದ ತನ್ನ ಗುರುವಾದ ಯೇಸು ಕ್ರಿಸ್ತನನ್ನು ಸರಿಯಾಗಿ ಅರಿಯಲಿಲ್ಲ. ಕೇವಲ ಕೈ ಹಿಡಿಯಷ್ಟು ನಾಣ್ಯಕ್ಕೋಸ್ಕರ ಜೀವ ಜ್ಯೋತಿಯನ್ನೇ ಮಾರಿಬಿಟ್ಟ. ಅಂದಿನ ಕಾಲದಲ್ಲಿ 30 ನಾಣ್ಯಗಳು ಎಂಬುದಾಗಿ ಹೇಳಿದರೆ ಒಬ್ಬ ಗುಲಾಮನ ಬೆಲೆಯಾಗಿತ್ತು. ಒಬ್ಬ ಶ್ರೇಷ್ಠ ಗುರುವನ್ನ ಸಾಮಾನ್ಯವಾದ ಒಬ್ಬ ಗುಲಾಮನ ಬೆಲೆಗೆ ಮಾರಿದ. ಯಾಕೆಂದರೆ ಆತನಲ್ಲಿ ಹೃದಯ ಪರಿವರ್ತನೆ ಆಗಲಿಲ್ಲ. ಆದ್ದರಿಂದ ಆತ ಯೇಸುವನ್ನ ಸರಿಯಾಗಿ ತಿಳ್ಕೊಳ್ಳಲು ಆಗಲಿಲ್ಲ. ಎರಡನೇದಾಗಿ, ಸರಿಯಾದುದನ್ನ ಆರಿಸಲಿಲ್ಲ. ಯೂದ ಹಣದಾಶೆಯುಳ್ಳವನಾಗಿದ್ದ. ಶಿಷ್ಯರಲ್ಲಿ ಆತ ಖಜಾಂಚಿಯಾಗಿದ್ದವ, ದಿಂದಲೇ ತೂಕ ಮಾಡುತ್ತಿದ್ದ. ಮರಿಯಳು ಉತ್ಕೃಷ್ಟವಾದ ಜಟಮಾಂಸಿ ತೈಲವನ್ನ ಯೇಸುವಿನ ಪಾದಗಳಿಗೆ ಹಚ್ಚಿದಾಗ ಅದನ್ನು ಸಹ ಹಣದ ಮೂಲಕವೇ ಅಳತೆ ಮಾಡಿದ. ಆದ್ದರಿಂದ ಈತ ದ್ರವ್ಯಾಶೆಯನ್ನ ಆರಿಸಿಕೊಂಡಿದ್ದ, ಭೌತಿಕತೆಯನ್ನ ಆರಿಸಿಕೊಂಡಿದ್ದ. ಇಂದಿಗೂ ಸಹ ಜೂಡಾಸ್ ಟ್ರೀ ಎಂಬುದಾಗಿ ಒಂದು ಮರ ಇದೆ. ಆ ಮರ ಒಳೆಯುವ ಮರ, ಟೊಂಗೆಯ ತುಂಬೆಲ್ಲ ಕೆಂಪು ಹೂಗಳಿಂದ ಕೂಡಿರುತ್ತದೆ. ಇದನ್ನು ಕಂಡಾಗ ಅನಿಸುತ್ತದೆ, ಈ ಬಣ್ಣದ ಹೂ ಮರ ನೋಡಿ ಮರುಳಾಗಬೇಡಿ, ಯಾಕೆಂದರೆ ಇದು ಒಳೆಯುವ ಕೈ ಹಿಡಿಯಷ್ಟು ನಾಣ್ಯಕ್ಕೋಸ್ಕರ ಜೀವ ಜ್ಯೋತಿಯನ್ನೇ ಹಿಡುಕೊಟ್ಟ ಯೂದನ ಗುರುದ್ರೋಹದ ಫಲ ಎಂಬುದಾಗಿ. ಆದ್ದರಿಂದ ಮಿರಿಮಿರಿ ಮಿಂಚುವ ದ್ರವ್ಯಾಶೆಗೆ ನಾವು ಒಳಗಾಗದೆ ನಾವು ಕ್ರಿಸ್ತನನ್ನ ಆರಿಸಿಕೊಳ್ಳಬೇಕು. ಮೂರನೆಯದಾಗಿ, ಸರಿಯಾದವರ ಪರ ನಿಲ್ಲಲಿಲ್ಲ. ಯೇಸು ಕ್ರಿಸ್ತನ ಜೊತೆ ಇದ್ದುಕೊಂಡೇ, ಆತನ ಶಿಷ್ಯನಾಗಿದ್ದುಕೊಂಡೇ ಇದ್ದಂತ ಯೂದ ಕಡೆಯಲ್ಲಿ ಮಹಾಯಾಜಕರು, ಧಾರ್ಮಿಕ ನಾಯಕರ ಜೊತೆ ನಿಂತುಕೊಂಡ. ಅವರ ಜೊತೆಗೆ ಅಪವಿತ್ರ ಮೈತ್ರಿ ಮಾಡಿಕೊಂಡು ಅವರ ಪರವಾಗಿ ನಿಂತು ತನ್ನ ಗುರುವನ್ನೇ ಹಿಡಿದುಕೊಳ್ಳಲು ಮುಂದಾದ. ತನ್ನ ಕುಟಿಲ ಚುಂಬನದಿಂದ ತನ್ನ ಗುರುವನ್ನೇ ಹಿಡಿದುಕೊಟ್ಟ. 1ನೇ ಕೀರ್ತನೆಯಲ್ಲಿ ಹೀಗೆ ಹೇಳುತ್ತದೆ, ಯಾವನು ದುಷ್ಟರ ಆಲೋಚನೆಯಂತೆ ನಡೆಯದೆ, ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ, ಧರ್ಮ ನಿಂದಕರೊಡನೆ ಕೂತುಕೊಳ್ಳದೆ, ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವವನು ಧನ್ಯನು ಎಂಬುದಾಗಿ. ಆದ್ದರಿಂದ ಸರಿಯಾದ ಪರ ನಿಲ್ಲಬೇಕು. 4ನೇದಾಗಿ, ಸರಿಯಾದವರ ಬಳಿ ಬರಲಿಲ್ಲ. ಯೇಸುವನ್ನು ಹಿಡುಕೊಟ್ಟು ತಪ್ಪು ಮಾಡಿದೆ ಎಂಬ ಪಶ್ಚಾತ್ತಾಪ ಭಾವದಿಂದ ಆತ ತನಗೆ ತಾನೇ ಪರಿತಪ್ಪಿಸಿ ತನ್ನ ಅಂತ್ಯವನ್ನ ತಾನೇ ಮಾಡಿಕೊಂಡ. ಬಹುಶಃ ಆತ ದೇವರ ಕೃಪೆಯನ್ನ ನೆನೆದಿದ್ದರೆ, ಯೇಸು ಕ್ರಿಸ್ತನ ಬಳಿ ಬಂದಿದ್ದರೆ ಆತನ ಜೀವನ ಮತ್ತಷ್ಟು ಉಜ್ವಲವಾಗುತ್ತಿತ್ತು. ಯೇಸುವಿನ ಸೇವೆಯಲ್ಲಿ ಆತ ಪರಿಣಾಮಕಾರಿಯಾಗಿ ಬಳಸಲ್ಪಡಬಹುದಾಗಿತ್ತು. ಆದರೆ ಆತ ಯೇಸುವನ್ನ ಮರೆತು ಆತ ಹೋಗಿ ತನ್ನನ್ನ ತಾನೇ ಬಲಿ ಕೊಟ್ಟ. ಆದ್ದರಿಂದ ಪಾಪದ ಪರಿಣಾಮಕ್ಕಾಗಿ ಚಿಂತಿಸದೆ, ಪಾಪವನ್ನ ನೋಡಿ ಆಲೋಚಿಸಿ ಪಶ್ಚಾತ್ತಾಪ ಪಡುವುದು ಅತಿ ಪ್ರಾಮುಖ್ಯ. 5ನೇದಾಗಿ, ಸರಿಯಾದ ತೀರ್ಮಾನ ಮಾಡಲಿಲ್ಲ. ಯೂದನಿಗೆ ಕಡೆಯಲ್ಲಿ ತನ್ನ ತಪ್ಪಿನ ಅರಿವಾಯಿತು. ತನ್ನ ತಪ್ಪಿನ ಅರಿವಾಗಿ ಆತ ತನ್ನ ಜೀವನವನ್ನ ತಾನೇ ಕಡೆಗಾಣಿಸಿಕೊಂಡ.
ನಿರೀಕ್ಷೆಯ ಮೂಲನಾದ ದೇವರ ಬಳಿ ಬಂದಿದ್ದರೆ ಆತನ ಜೀವನ ಉಜ್ವಲವಾಗುತ್ತಿತ್ತು. ಆದರೆ ತನ್ನ ಜೀವನಕ್ಕೆ ತಾನೇ ಅಂತ್ಯ ಆಡಿಕೊಂಡ. ಇಂದಿಗೂ ಸಹ ಅನೇಕ ಜನರು ಆತ್ಮಹತ್ಯೆ ಮಾಡಿಕೊಳ್ಳುತ್ತಿದ್ದಾರೆ. ಕಾರಣ ಮಾದಕ ವ್ಯಸನ, ಸಾಲಬಾಧೆ, ಇನ್ನಿತರ ಅನೇಕ ಸಮಸ್ಯೆಗಳಿಗೆ ಒಳಗಾಗಿ ಆತ್ಮಹತ್ಯೆ ಮಾಡಿಕೊಳ್ಳುತ್ತಿದ್ದಾರೆ. ನಿಜವಾಗಿಯೂ ಆತ್ಮಹತ್ಯೆ ಮಾಡಿಕೊಳ್ಳುವಂತಹ ಅಗತ್ಯವಿಲ್ಲ. ಯಾಕೆಂದರೆ ನಿರೀಕ್ಷೆಯ ಮೂಲನಾದ ದೇವರು ನಮ್ಮೊಂದಿಗಿದ್ದಾನೆ. ಆದ್ದರಿಂದ ನಾವು ಇವತ್ತು ಈ ಪಾವನ ದಿನಗಳಲ್ಲಿ ದೇವರ ಬಳಿಗೆ ಬರುವಾಗ ನಮ್ಮ ಜೀವನ ನಿರೀಕ್ಷೆಯಿಂದ ಕೂಡಿರುತ್ತದೆ ಮತ್ತು ಫಲದಾಯಕವಾಗಿರುತ್ತದೆ. ಕರ್ತನಲ್ಲಿ ಪ್ರೀತಿ ಉಳ್ಳ ದೇವ ಜನರೇ, ಈ ಪಾವನ ದಿನಗಳಲ್ಲಿರುವಂತ ನಾವು ನಮ್ಮ ಹೃದಯಾಂತರದ ಆಳದಲ್ಲಿ ಪರಿವರ್ತನೆ ಹೊಂದಿದ್ದೇವೆ ಎಂಬುದಾಗಿ ನಮ್ಮನ್ನ ನಾವು ಅವಲೋಕನ ಮಾಡಿಕೊಳ್ಳೋಣ. ಈ ಲೆಂಟ್ ಅಥವಾ ಪಾವನ ದಿನಗಳು ನಾವು ರಿನಿವಲ್, ಅಪ್ಡೇಟ್ ಮಾಡಿಕೊಳ್ಳುವಂಥದ್ದು. ಆದ್ದರಿಂದ ನಮ್ಮನ್ನ ನಾವು ಪರಿವರ್ತಿಸಿಕೊಳ್ಳೋಣ. ಮುಖ್ಯವಾಗಿ ಯೇಸು ಕ್ರಿಸ್ತನನ್ನೇ ಆರಿಸಿಕೊಳ್ಳೋಣ. ದ್ರವ್ಯಾಶೆಗಲ್ಲ, ಭೌತಿಕ ಆಸೆಗಲ್ಲ, ಬದಲಾಗಿ ಯೇಸು ಕ್ರಿಸ್ತನನ್ನೇ ಆರಿಸಿಕೊಂಡು ಸತ್ಯ, ನೀತಿ, ನ್ಯಾಯದ ಪರ ನಿಲ್ಲೋಣ. ಸಂಗೀತಗಾರ ಹೇಳುವಂತೆ, ಕ್ರೂಜೆ ಹತ್ರ ಹೋಗಲಾಗಿ ಸಿಕ್ಕುತ್ತಾಶೀರ್ವಾದವು, ಯೇಸುವನ್ನು ಬೇಡಲಾಗಿ ಜೀವ ಕಾಂತಿ ತಪ್ಪದು. ಆದ್ದರಿಂದ ಕ್ರೂಜೆಯ ಬಳಿ ಬರೋಣ, ನಮ್ಮನ್ನು ನಾವು ಪರಿವರ್ತನೆ ಮಾಡಿಕೊಳ್ಳೋಣ. ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನಾದ ದೇವರೇ, ಈ ಪಾವನ ದಿನಗಳಲ್ಲಿ ನಮ್ಮ ಹೃದಯಗಳನ್ನು ಮಾರ್ಪಡಿಸಿಕೊಳ್ಳಲು ಸಹಾಯ ನೀಡು. ನಿನ್ನನ್ನು ಸರಿಯಾಗಿ ತಿಳಿದುಕೊಂಡು ನಿನ್ನವರಾಗಿ ಬಾಳಲು ಮಾರ್ಗದರ್ಶಿಸು. ದುರ್ಗುಣಗಳನ್ನು ತ್ಯಜಿಸಿ ಸದ್ಗುಣಗಳನ್ನು ಧರಿಸಿಕೊಂಡು ನೀತಿ, ನ್ಯಾಯದ, ಸತ್ಯದ ಪಥದಲ್ಲಿ ಮುನ್ನಡೆಯಲು ಕಲಿಸು. ಜೀವನದಲ್ಲಿ ಎಂತಹುದೇ ಪರಿಸ್ಥಿತಿ ಬಂದರೂ ಎದೆಗುಂದದೆ ನಿನ್ನಲ್ಲಿದ್ದುಕೊಂಡು ನಿರೀಕ್ಷೆಯಿಂದ ಜೀವನ ನಡೆಸುವಂತೆ ನಮ್ಮನ್ನು ಮುನ್ನಡೆಸೆಂದು ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ. ಆಮೇನ್.